ಪ್ರತಿಯೊಬ್ಬರು ಹುಟ್ಟಿದ ಮೇಲೆ ಬದುಕಬೇಕು. ಬದುಕುತ್ತೇವೆ. ಆದ್ರೆ ಹೇಗೆ ಬದುಕುತ್ತೇವೆ ಎನ್ನುವುದು ಬಹಳ ಮುಖ್ಯ. ಆಧುನಿಕ ಈ ಪ್ರಪಂಚದಲ್ಲಿ ಬೆನ್ನು ಹತ್ತಿರುವ ನಮಗೆ ಸಮಾಧಾನ ಮರೀಚಿಕೆಯಾಗಿದೆ. ಸಕಾರಾತ್ಮಕ ಚಿಂತನೆ ಕೈಬಿಟ್ಟು ಅನುಚಿತ ವರ್ತನೆ, ಸ್ವಾರ್ಥ, ದುರಾಸೆ, ಕೋಪ ಬದುಕನ್ನ ಚಿಂತನೆಯ ಕೂಪಕ್ಕೆ ತಳ್ಳುತ್ತೆ. ಚಂದದ ಬದುಕು ಬೆಂಗಾಡ ಆಗುತ್ತದೆ. ಚಿಂತೆ ಹಾಗೂ ಚಿತೆಗೆ ಪರಸ್ಪರ ಬಂಧುತ್ವವಿದೆ. ಎರಡರ ಮಧ್ಯದ ಬಿಂದು ಸೇರಿದರೆ ಅದು ಚಿಂತೆ, ಅದು ಇಲ್ಲವಾದರೆ ಚಿತೆ. ಎರಡರ ಪ್ರಕ್ರಿಯೆ ಸುಡುವುದೇ ಆಗಿದೆ. ಒಂದು ಆಂತರ್ಯದ, ಮತ್ತೊಂದು ಬಾಹ್ಯದ ಬೇಗೆಯಾಗಿದೆ. ಮನುಷ್ಯ ಬದುಕಿರುವಷ್ಟು ಕಾಲ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ನೆಮ್ಮದಿಯಿಂದ ಇರಬೇಕಾದರೆ ಸದಾಕಾಲ ಸಕಾರಾತ್ಮಕ ಚಿಂತನೆ ಹಾಗೂ ಒಳ್ಳೆಯದನ್ನ ಯೋಚಿಸಿ ಮಾಡಿದಾಗ ಮಾತ್ರ ಮನಸ್ಸು ಪ್ರಫುಲ್ಲಿತಗೊಂಡು ಸಮಾಧಾನದಿಂದಿರುತ್ತೆ. ಸಮಾಧಾನ ವಿವೇಕವನ್ನ ಜಾಗೃತಗೊಳಿಸುತ್ತದೆ. ಇದರಿಂದಾಗಿ ಸಮಸ್ಯೆಗಳು ಸುಲಭವಾಗಿ ಪರಿಹಾರ ಆಗುತ್ತೆ. ಲೋಕದ ಈ ಸಂತೆಯಲ್ಲಿ ಆಸೆ, ಮದ, ಮತ್ಸರ, ಮೋಹ ಯಕ್ಷಿಣಿಗೆ ಮರುಳಾಗಿ ಅಹಂಕಾರವನ್ನ ಬಳುವಳಿಯಾಗಿ ಪಡೆಯುತ್ತೇವೆ. ಇವುಗಳು ಸಮಾಧಾನ, ಶಾಂತಿಯ ಕಡು ವೈರಿಗಳು. ಇವುಗಳ ಬೆಂಬತ್ತಿ ಜೀವನದ ಅಮೂಲ್ಯ ಗಳಿಗೆಗಳನ್ನ ಮತ್ತೆ ಅಮೂಲ್ಯ ಉದ್ದೇಶವನ್ನ ವ್ಯಯಿಸುತ್ತಿದ್ದೇವೆ. ಕೊನೆಗೆ ಭ್ರಮ ನಿರಸನಾಗಿ ಮುಪ್ಪಡಿಸಿದ್ದೇವೆ. ದೇಹವು ತಪ್ಪು ಒಪ್ಪುಗಳ ಗುಣಾಕಾರದಲ್ಲಿ ಕ್ಷಯವಾಗಿಯೇ ಹೋಗುತ್ತದೆ. ಜೀವನದಲ್ಲಿ ಬರುವ ಸುಖ ದುಃಖಗಳನ್ನ ಏಕೀಭಾವದಿಂದ ಸ್ವೀಕರಿಸಿದಾಗ ಮನಸ್ಸಿಗೆ ಸಮಾಧಾನ ದೊರೆಯುತ್ತೆ. ಹೊಗಳಿಕೆ ತೆಗಳಿಕೆಗಳನ್ನ ಸಮಾನವಾಗಿ ಕಂಡಾಗ ಬದುಕು ಸ್ಪಷ್ಟವಾಗುತ್ತೆ. ಇತಿಮಿತಿಗಳನ್ನ ಆತ್ಮಸಾಕ್ಷಿಗನುಗುಣವಾಗಿ ಅನುಸರಿಸಿದರೆ ಬದುಕಿನಲ್ಲಿ ಚೈತನ್ಯ ನೆಲೆಗೊಳ್ಳುತ್ತದೆ. ಇವುಗಳ ಒಟ್ಟು ಸಾರಾಂಶವೇ ಸಕಾರಾತ್ಮಕ ಚಿಂತನೆ ಮತ್ತು ಸಕಾರಾತ್ಮಕವಾಗಿ ಕೆಲಸ ಮಾಡೋದು.